ಹಾಯ್ ಆಲ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇದು ಲಾಸ್ಟ್ ಸಂಡೇ ಮಿನಿ ಬ್ಲಾಗ್ ಆಗಿರುತ್ತೆ. ನಾವಿವತ್ತು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ವಿ. ನಾನು ಈ ದೇವಸ್ಥಾನಕ್ಕೆ ಅವಾಗ ಬರ್ತಾ ಇರ್ತೀನಿ. ನಾನು ಸ್ವಲ್ಪ ಜಾಸ್ತಿನೇ ದೇವಸ್ಥಾನಗಳಿಗೆ ಹೋಗ್ತೀನಿ. ನನಗೊಂಥರ ಖುಷಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಸೊ ಹಾಗಾಗಿ ಅವಾಗ ಸ್ವಲ್ಪ ದೇವಸ್ಥಾನಗಳಿಗೆ ಹೋಗ್ತಾನೆ ಇರ್ತೀನಿ. ಅಷ್ಟೇ ಕಷ್ಟ ಬೇಜಾರು ನೋವು ಏನೇ ಇದ್ರೂ ದೇವಸ್ಥಾನದೊಳಗಡೆ ಹೋಗಿ ಒಂದು 10 ನಿಮಿಷ ಸಮಾಧಾನದಿಂದ ಕೂತ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಬಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಹಾಗೆ ನಮ್ಮಲ್ಲಿರೋವಂಥ ನೆಗೆಟಿವಿಟಿ ಎಲ್ಲ ಕಮ್ಮಿಯಾಗಿ ಪಾಸಿಟಿವಿಟಿ ಹೆಚ್ಚಾಗುತ್ತೆ. ಹಾಗೆ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಯಾರಾದರೂ ಮದುವೆ ಆಗೋದಕ್ಕೆ ತುಂಬ ತಡ ಆಗ್ತಾ ಇದೆ, ಏನೇ ಮಾಡಿದ್ರು ಮದುವೆ ಫಿಕ್ಸ್ ಆಗ್ತಿಲ್ಲ, ಹಾಗೆ ನಾಗರ ದೋಷ ಇರೋಂಥವ್ರು ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಹರಕೆ ಮಾಡಿಕೊಂಡು ಹೊರಗಡೆ ನಾಗರ ಕಲ್ಲಿರುತ್ತೆ, ಅಲ್ಲಿ ಹಾಲು ತುಪ್ಪನ ಎರೆದು ಹರಕೆ ಮಾಡ್ಕೊಂಡು ಬಂದರೆ ಒಳ್ಳೇದಾಗುತ್ತೆ. ಇಲ್ಲಿಗೆ ಇಶಾ ಟೆಂಪಲ್ ಸದ್ಗುರು ಸನ್ನಿಧಿ ಹತ್ರ ಆಗುತ್ತೆ. ನಾವು ಪ್ಲಾನ್ ಮಾಡ್ಕೊಂಡೇ ಹೋಗಿದ್ವಿ. ಈ ದೇವಸ್ಥಾನ ಮುಗಿಸ್ಕೊಂಡು ನಂತರ ಲೈಟಿಂಗ್ ಶೋ ಅಷ್ಟೊತ್ತಿಗೆ ಇಶಾ ಟೆಂಪಲ್ಗೆ ಹೋಗಬೇಕು ಅಂತ ಕರೆಕ್ಟ್ ಟೈಮ್ಗೆ ಹೋದ್ವಿ. ಅಲ್ಲಿ ಲೈಟಿಂಗ್ಸ್ ಬಂದು ಈವ್ನಿಂಗ್ 7:30ಗೆ ಸ್ಟಾರ್ಟ್ ಆಗುತ್ತೆ. ಯಾರಾದರೂ ಹೋಗ್ಬೇಕಂತ ಇದ್ದರೆ 7:30 ಅಷ್ಟರಲ್ಲಿ ಹೋಗಲಿ. 20 ಮಿನಿಟ್ಸ್ ಇರುತ್ತೆ ಈ ಲೈಟಿಂಗ್ ಶೋ. ನಂತರ ನಾವು ಲೈಟಿಂಗ್ ಶೋ ಎಲ್ಲ ಮುಗಿಸ್ಕೊಂಡು ಮೇಯ್ನ್ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಮೇಯ್ನ್ ದೇವ್ರದ್ದು ಆ್ಯಕ್ಚುಲಿ ವೀಡಿಯೋ ಮಾಡೋ ಹಾಗಿಲ್ಲ, ನಾನು ಆದರೂ ಸ್ವಲ್ಪ ವೀಡಿಯೋನ ಆ್ಯಡ್ ಮಾಡಿಕೊಂಡೆ. ಹಾಗೆ ಅಲ್ಲಿಂದ ಹೊರಟು ತುಂಬಾ ಹೊಟ್ಟೆ ಹಸಿವಾಗಿತ್ತು. ಆನ್ ದ ವೇ ದೇವನಹಳ್ಳಿಯಲ್ಲಿ ಅನ್ಲಿಮಿಟೆಡ್ ಊಟ ದೇಸಿ ಮಸಾಲದಲ್ಲಿ ಒಳ್ಳೆ ಊಟ ಮುಗಿಸ್ಕೊಂಡು ಅಲ್ಲಿಂದ ನಾವು ವಾಪಸ್ ಮನೆಗೆ ಹೋದ್ವಿ. ಥ್ಯಾಂಕ್ ಯು.